ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೆಫ್ಟ್ ಫ್ಯಾಕ್ಟರಿಂಗ್ ನ ಕಂಪೈಲರ್ ಡಿಸೈನ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಲೆಫ್ಟ್ ಫ್ಯಾಕ್ಟರಿಂಗ್ ಪ್ರಾಬ್ಲಮ್ಸ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಫಾರ್ಮುಲಾ ಅಥವಾ ಜನರಲ್ ಫಾರ್ಮ್ ನ ನೋಡ್ತಾ ಹೋಗೋಣ. ಸೊ ಕ್ವಶನ್ ಹೇಗೆ ಕೊಟ್ಟಿರ್ತಾರೆ, a ಗಿವ್ ರೈಸ್ ಟು ಆಲ್ಫಾ ಬೀಟಾ 1 ಸ್ಲಾಶ್ ಆಲ್ಫಾ ಬೀಟಾ 2 ಸ್ಲಾಶ್ ಅದೇ ರೀತಿ ಗಾಮಾ 1 ಗಾಮಾ 2 ಈ ರೀತಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ನಾವು ಜನರಲ್ ಫಾರ್ಮ್ ಇಂದ ಹೇಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ a ಗಿವ್ ರೈಸ್ ಟು ಆಲ್ಫಾ a ಡ್ಯಾಶ್ ಬಾರ್ ಗಾಮಾ 1 ಗಾಮಾ 2. ಸೊ ಗಾಮಾ ಏನಾದರೂ ಕೊಟ್ಟಿದ್ರೆ ಅದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ a ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ಬೀಟಾ 2 ಎಷ್ಟು ಬೀಟಾಗಳ ವ್ಯಾಲ್ಯೂ ಕೊಟ್ಟಿರ್ತಾರೆ ಆ ಬೀಟಾ ವ್ಯಾಲ್ಯೂಗಳನ್ನ ಬರೀಬೇಕಾಗುತ್ತೆ. ಸೊ ಈ ಫಾರ್ಮ್ ಅಲ್ಲಿ ಕೊಟ್ಟಿರೋದನ್ನ ಈ ಫಾರ್ಮ್ ಗೆ ನಾವು ಕನ್ವರ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲನೇ ಕ್ವಶನ್ ಅನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ, s gives to IETS, ಇನ್ನೊಂದು ಪ್ರೊಜೆಕ್ಷನ್ ಏನು IETSES ಸ್ಲಾಶ್ a. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆಲ್ಫಾ 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 ಅಂದ್ರೇನು ಕಾಮನ್ ಇರುವಂತದ್ದನ್ನ ನಾನು ತೆಗಿತಾ ಬರ್ಬೇಕು. ಇಲ್ಲೂ ಆಲ್ಫಾ ಇದೆ, ಇಲ್ಲೂ ಆಲ್ಫಾ ಇದೆ. ಸೊ ನೋಡಿ ಇಲ್ಲಿ IETS ಇದನ್ನ ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಇದೆ IETS ಆಲ್ಫಾ. ಸೊ ಇವೆರಡು ಸೇಮ್ ಇದೆ, IETS ಎರಡು ಪ್ರೊಜೆಕ್ಷನ್ ಅಲ್ಲಾರು ಇರಬೇಕದು. ನೆಕ್ಸ್ಟ್ ಇಲ್ಲಿ ಇದಾದ್ಮೇಲೆ ಆಲ್ಫಾ ಆದ್ಮೇಲೆ ಏನೂ ಇಲ್ಲ, ಖಾಲಿ ಇದೆ. ಸೊ ಇಲ್ಲೇನ್ ಬರ್ಬೇಕಿತ್ತು, ಬೀಟಾ ವ್ಯಾಲ್ಯೂ ಬರ್ಬೇಕಿತ್ತಲ್ಲ, ಬೀಟಾ 1. ಸೊ ಬೀಟಾ 1 ಗೆ ಏನೂ ಇಲ್ಲ ಇಲ್ಲಿ, ಸೊ ಖಾಲಿ ಇದೆ. IETS ಫುಲ್ ಕಂಪ್ಲೀಟ್ ಆಯ್ತಲ್ವಾ. ಸೊ ಬೀಟಾ 1 ವ್ಯಾಲ್ಯೂ ಏನಾಗುತ್ತೆ, ಬೀಟಾ 1 ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಪ್ಸಲಾನ್. ಎಪ್ಸಲಾನ್ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ IETS ಆಯ್ತು, ES ಮಾತ್ರ ಉಳ್ಕೊಂತು. ಸೊ ಈ ES ಏನಾಗುತ್ತೆ, ಬೀಟಾ 2. ಸೊ ಬೀಟಾ 2 ವ್ಯಾಲ್ಯೂ ಏನಾಯ್ತು, ES. ಸೊ ಈಗ ಸಿಂಗಲ್ ಆಗಿ ಟರ್ಮಿನಲ್ ಅಂದ್ರೇನು, ಸ್ಮಾಲ್ ಲೆಟರ್ ಒಂದೇ ಒಂದು ಉಳ್ಕೊಂಡಿದೆ. ಸೊ ಇದನ್ನ ಏನಂತ ಬರೀಬಹುದು ನಾನು, ಇದು ಕಾಮನ್ ಅಲ್ಲೂ ಇಲ್ಲ ಏನಿಲ್ಲ. ಸೊ ಇದನ್ನ ಏನಂತ ಬರೀಬಹುದು, ಗಾಮಾ 1 ಅಂತ ಬರೀಬಹುದು. ಸೊ ಗಾಮಾ 1. ಈಗ ಈ ಫಾರ್ಮ್ ಅಲ್ಲಿ ಕ್ವಶನ್ ಈ ಫಾರ್ಮ್ ಅಲ್ಲಿ ಬಂದಿದೆ ಅಲ್ವಾ, ಅದನ್ನ ಈ ಫಾರ್ಮ್ ಗೆ ಕನ್ವರ್ಟ್ ಮಾಡಿ. ಹೇಗೆ, a ಗಿವ್ ರೈಸ್ ಟು ಆಲ್ಫಾ a ಡ್ಯಾಶ್. a ಜಾಗದಲ್ಲಿ ಏನಿದೆ, a ಜಾಗದಲ್ಲಿ ನನಗೆ s ಇದೆ. ಸೊ s ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, IETS ಮತ್ತೆ a ಡ್ಯಾಶ್ ಅಂದ್ರೇನು, s ಡ್ಯಾಶ್ ಸ್ಲಾಶ್ ಗಾಮಾ 1 ಗಾಮಾ 2 ಏನಾದರೂ ಕೊಟ್ಟಿದ್ರೆ ಅದನ್ನ ಬರೀಬೇಕು. ಸೊ ಗಾಮಾ 1 ಇದೆ, ಏನು ಗಾಮಾ 1 ವ್ಯಾಲ್ಯೂ ಸ್ಮಾಲ್ a. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಏನು, s ಡ್ಯಾಶ್ ಗಿವ್ ರೈಸ್ ಟು a ಡ್ಯಾಶ್ ಅಲ್ವಾ, a ಡ್ಯಾಶ್ ಜಾಗದಲ್ಲಿ ಏನಿದೆ, s ಇದೆ. ಸೊ s ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ಬೀಟಾ 2. ಬೀಟಾ 1 ವ್ಯಾಲ್ಯೂ ಏನು, ಎಪ್ಸಲಾನ್ ಬಾರ್. ನೆಕ್ಸ್ಟ್ ಬೀಟಾ 2 ವ್ಯಾಲ್ಯೂ ಏನು, ES. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಏನಿದೆ ನಮಗೆ, e ಗಿವ್ ರೈಸ್ ಟು ಸ್ಮಾಲ್ b. ಸೊ ಡೈರೆಕ್ಟ್ ಸ್ಮಾಲ್ b ಇರೋದ್ರಿಂದ ಏನಾಯ್ತು, ಟರ್ಮಿನಲ್ ಆಯ್ತು. ಟರ್ಮಿನಲ್ ಇರೋದ್ರಿಂದ ನಾವೇನು ಚೇಂಜಸ್ ಮಾಡಂಗಿಲ್ಲ. ಸೊ e ಗಿವ್ ರೈಸ್ ಟು b, ಯಾಕಂದ್ರೆ ಈ ಫಾರ್ಮಲ್ ಇಲ್ಲವೇ ಇಲ್ಲ ಆ ಕ್ವಶನ್. ಇವಾಗ ಏನಾಯ್ತು, ಕೊಟ್ಟಿರುವಂತ ಮೊದಲನೇ ಕ್ವಶನ್ಗೆ ಆನ್ಸರ್ ಇದು. ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನ ನೋಡೋಣ. ಸೊ ಎರಡನೇ ಕ್ವಶನ್ ಏನ್ ಕೊಟ್ಟಿರೋದು, ಪ್ರಶ್ನೆದು a ಗಿವ್ ರೈಸ್ ಟು ಸ್ಮಾಲ್ a ಕ್ಯಾಪಿಟಲ್ A B ಸ್ಲಾಶ್ ಸ್ಮಾಲ್ a ಕ್ಯಾಪಿಟಲ್ A ಸ್ಲಾಶ್ a ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಾಮನ್ ಇರುವಂತಹ ಟರ್ಮ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ a ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ a ಇದೆ. ಸೊ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇದರಲ್ಲೂ ಕೂಡ a ಇಲ್ಲ. ಸೊ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಏನಾದ್ರು ಪಾಸಿಬಿಲಿಟಿ ಇದೆಯಾ ಅಂತ ನೋಡ್ತಾ ಹೋಗ್ತೀನಿ. ನೋಡಿ ಸ್ಮಾಲ್ a ಮೂರರಲ್ಲೂ ಕೂಡ ಸ್ಮಾಲ್ a ಇದೆ. ಮ್ಯಾಕ್ಸಿಮಮ್ ಕಾಮನ್ ಇರುವಂತದ್ದನ್ನ ನೋಡ್ತಾ ಹೋಗ್ಬೇಕು. ಸೊ ಮ್ಯಾಕ್ಸಿಮಮ್ ಕಾಮನ್ ಇರೋದೇನು, a. ಸೊ ಮೂರರಲ್ಲೂ ಕೂಡ ಮ್ಯಾಕ್ಸಿಮಮ್ ಕಾಮನ್ a ಇದೆ. ಇಲ್ಲೇನಕ್ಕೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ಮುಂದೆ IETS ಇರಲೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸೊ a ಮೂರರಲ್ಲೂ ಕಾಮನ್ ಇರೋದ್ರಿಂದ ಇದನ್ನ ಆಲ್ಫಾ ಅಂತ ತಗೊಂತೀನಿ. ಸೊ ಆಲ್ಫಾ ಅಂತ ತಗೊಂಡ್ರೆ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಇಲ್ಲಿ ಉಳಿದಿರುವಂತದ್ದು ಏನಾಗಿರುತ್ತೆ, ಬೀಟಾ 1 ಆಗಿರುತ್ತೆ. ಸೊ ಬೀಟಾ 1. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಇನ್ನ ಕೇವಲ ಕ್ಯಾಪಿಟಲ್ A ಮಾತ್ರ ಉಳಿದಿದೆ. ಸೊ ಅದೇನಾಗುತ್ತೆ, ಬೀಟಾ 2 ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಮೂರನೇ ಪ್ರೊಜೆಕ್ಷನ್ ಅಲ್ಲಿ ಏನು ಉಳಿದಿಲ್ಲ. ಸೊ ಏನಾಗುತ್ತೆ, ಅದು ಏನು ಇಲ್ಲ ಅಂತಂದ್ರೆ ಬೀಟಾ 3 ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಪ್ಸಲಾನ್. ಬೀಟಾ 3 ವ್ಯಾಲ್ಯೂ ಏನಾಗುತ್ತೆ, ಎಪ್ಸಲಾನ್, ಏನು ಇಲ್ಲ ಅಂತ ಅರ್ಥ. ಸೊ ಈ ಕ್ವಶನ್ ಈ ಫಾರ್ಮಲ್ ಇದೆ, ಜನರಲ್ ಫಾರ್ಮ್. ಸೊ ನಾವು ಇದಕ್ಕೆ ಕನ್ವರ್ಟ್ ಮಾಡಬೇಕು. ಸೊ a ಜಾಗದಲ್ಲಿ ಏನಿದೆ, ಏನೇ ಇದೆ. ಸೊ a ಗಿವ್ ರೈಸ್ ಟು ಆಲ್ಫಾ ಜಾಗದಲ್ಲಿ ಏನಿದೆ, ಸ್ಮಾಲ್ a ಡ್ಯಾಶ್ ಅಂದ್ರೆ a ಡ್ಯಾಶ್ ಸ್ಲಾಶ್ ಗಾಮಾ ಏನಾದ್ರೂ ಇದೆಯಾ, ಗಾಮಾ ವ್ಯಾಲ್ಯೂಸ್ ಯಾವುದೂ ಇಲ್ಲ ನಮಗೆ. ಸೊ ಗಾಮಾ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಬರೆಯಂಗಿಲ್ಲ. ನೆಕ್ಸ್ಟ್ a ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ವ್ಯಾಲ್ಯೂ ಏನಿದೆ, AB ಕ್ಯಾಪಿಟಲ್ A ಕ್ಯಾಪಿಟಲ್ B. ಬೀಟಾ 2 ವ್ಯಾಲ್ಯೂ ಕ್ಯಾಪಿಟಲ್ A. ಬೀಟಾ 3 ವ್ಯಾಲ್ಯೂ ಎಪ್ಸಲಾನ್.
ಸೊ ಬೀಟಾ 1 ಬೀಟಾ 2 ಅಂತ ಇರೋದಷ್ಟೇ, ಎಷ್ಟು ಬೀಟಾ ಇರುತ್ತೆ ಅಷ್ಟನ್ನ ಮುಂದೆ ಬರಿತಾ ಹೋಗ್ಬೇಕಾಗುತ್ತೆ. ಇವಾಗ ಏನಾಯ್ತು, ಮೊದಲನೇ ಪ್ರೊಜೆಕ್ಷನ್ ಆಯ್ತು ಇದಕ್ಕೆ. ಸೊ ಇವಾಗ ಈ ಪ್ರೊಜೆಕ್ಷನ್ಗೆ ನೋಡ್ತಾ ಹೋಗೋಣ. ಸೊ ಈ ಪ್ರೊಜೆಕ್ಷನ್ ನೋಡಿದ್ರೆ ಏನಾಗುತ್ತೆ, ಕ್ವಶನ್ ಏನು, ಬಿ ಗಿವ್ ರೈಸ್ ಟು ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಸ್ಲ್ಯಾಶ್ ಸ್ಮಾಲ್ ಬಿ. ಸೊ ಇದು ಈ ಫಾರ್ಮಲ್ ಇದೆಯಾ ನೋಡ್ತಾ ಹೋಗೋಣ. ಸೊ ಎರಡರಲ್ಲೂ ಈ ಪ್ರೊಜೆಕ್ಷನ್ ಅಲ್ಲಿ ಕಾಮನ್ ಇರುವಂತದ್ದೇನು ಸ್ಮಾಲ್ ಬಿ. ಸೊ ಸ್ಮಾಲ್ ಬಿ ಏನಾಯ್ತು, ಆಲ್ಫಾ ಆಯ್ತು. ನೆಕ್ಸ್ಟ್ ಈ ಸ್ಮಾಲ್ ಬಿ ನ ಬಿಟ್ಟರೆ ಇನ್ನು ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಉಳಿದಿರುವಂತದ್ದೇನು ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿ ಏನಾಗುತ್ತೆ, ಬೀಟಾ 1 ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ನಲ್ಲಿ ಏನೂ ಇಲ್ಲ ಸ್ಮಾಲ್ ಬಿ ಬಿಟ್ರೆ, ಅಂದ್ರೆ ಬೀಟಾ 2 ವ್ಯಾಲ್ಯೂ ಏನಾಗುತ್ತೆ, ಬೀಟಾ 2 ಈಸ್ ಈಕ್ವಲ್ ಟು ಎಪ್ಸಲಾನ್. ಬೀಟಾ 2 ವ್ಯಾಲ್ಯೂ ಎಪ್ಸಲಾನ್, ಏನೂ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಎಪ್ಸಲಾನ್ ಅಂತ ತಗೋಬೇಕು. ಸೊ ಇವಾಗ ಇದನ್ನ ಈ ಫಾರ್ಮ್ ಅಲ್ಲಿ ಬರೀಬೇಕು. ಎ ಇರೋ ಜಾಗದಲ್ಲಿ ಏನಿದೆ, ಬಿ ಇದೆ. ಸೊ ಬಿ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, ಆಲ್ಫಾ ವ್ಯಾಲ್ಯೂ ಸ್ಮಾಲ್ ಬಿ. ನೆಕ್ಸ್ಟ್ ಎ ಡ್ಯಾಶ್ ಬರೀಬೇಕು, ಎ ಡ್ಯಾಶ್ ಜಾಗದಲ್ಲಿ ಬಿ ಡ್ಯಾಶ್, ಬಿ ಡ್ಯಾಶ್. ನೆಕ್ಸ್ಟ್ ಗಾಮಾ ಏನಾದರೂ ಇದೆಯಾ, ಗಾಮಾ ಇಲ್ಲ, ಸೊ ಏನು ಬರೆಯಂಗಿಲ್ಲ. ನೆಕ್ಸ್ಟ್ ಬಿ ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ವ್ಯಾಲ್ಯೂ ಏನು, ಕ್ಯಾಪಿಟಲ್ ಬಿ. ನೆಕ್ಸ್ಟ್ ಬೀಟಾ 2 ವ್ಯಾಲ್ಯೂ ಏನು, ಎಪ್ಸಲಾನ್. ಸೊ ಇದೇನಾಗುತ್ತೆ, ಇದು ಎರಡನೇ ಕ್ವಶನ್ಗೆ ಆನ್ಸರ್. ಇಷ್ಟೇ ಸಿಂಪಲ್. ಸೊ ಲೆಫ್ಟ್ ಫ್ಯಾಕ್ಟರಿಂಗ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.